ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ರಿ ವೀಕ್ಷಕರೇ, ನಾವು ಹಿಂದಿನ ವಿಡಿಯೋನಾಗ ಎಷ್ಟು ತರದ್ದು ಚಾರ್ಟ್ಗಳು ಇರ್ತಾವಂತ ನೋಡಿದ್ದು. ಅದ್ರಾಗ ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ಕಲಿಯೋಣ ಅಂತ ಹೇಳಿದ್ನಿ ಆ ವಿಡಿಯೋನಾಗ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ, ಆ ವಿಡಿಯೋ ನೋಡಿನ ಈ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಡೀಟೇಲ್ದಾಗ ತಿಳಿತೈತಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ. ವೀಕ್ಷಕರೇ, ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಕ್ಕೆ ಭಾಳ ಯೂಸ್ಫುಲ್ ಐತಿ. ಮತ್ತು ಟ್ರೇಡಿಂಗ್ ಆಗಲಿ ಇನ್ವೆಸ್ಟಿಂಗ್ ಆಗಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನಮಗೆ ಭಾಳ ಡೀಟೇಲ್ ಅನ್ನ ಹೇಳ್ತೈತಿ, ಅದು ಮಾಹಿತಿ ಭಾಳ ಕೊಡ್ತೈತಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ನಾವು ಇವತ್ತು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ದ ಬೇಸಿಕ್ ಅನ್ನ ನೋಡೋಣ, ಮತ್ತು ನೆಕ್ಸ್ಟ್ ವಿಡಿಯೋಗಳನ್ನಾಗ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಗಳು ಯಾವ್ಯಾವ ಇದಾವ ಅಂತ ಕಲಿಯೋಣ. ನೋಡ್ರಿ ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಫಾರ್ ಬಿಗಿನರ್ಸ್ ಅಂತ ಈ ವಿಡಿಯೋ ಟೈಟಲ್ ಐತಿ. ಇವತ್ತಿನ ವಿಡಿಯೋನಾಗ ನಾವು ಕ್ಯಾಂಡಲ್ ಸ್ಟಿಕ್ ದ ಬೇಸಿಕ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ದ ಪಿತಾಮಹ ಅಂತಂದ್ರೆ ಫಾದರ್ ಆಫ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾರು ಇದ್ರಂತಂದ್ರೆ ಮುನೆ-ಇಸ ಹೋಮಾ ಅವ್ರ. ಇವರ ಜಪಾನ್ದವ್ರ. ಇವರ ಒಬ್ರ ರೈಸ್ ಟ್ರೇಡರ್ ಇದ್ರ. ಇವ್ರು ರೈಸ್ ಟ್ರೇಡಿಂಗ್ ಮಾಡೋದ್ ಮುಂದೆನೆ ಇವರ ಕಂಡು ಹಿಡಿದ್ರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ. ಇವ್ರು ಕಂಡು ಹಿಡಿದಿರ್ಕಿಲ್ಲ ಇದ್ರೆ ಇನ್ನ ತಗ ನಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನ ಸಿಕ್ತಿರ್ಕಿಲ್ಲ ಐತ. ಇವ್ರಿಗೆ ಯಾವಾಗೂ ನಾವು ಒಬ್ರ ಟ್ರೇಡರ್ ಅಂತಂದ್ರೆ ಇವ್ರಿಗೆ ನೆನಪು ಹಾರಬಾರ್ದು, ಯಾಕಂದ್ರೆ ಇವರಿಂದ ನಾವು ಭಾಳ ರೊಕ್ಕನ ಮಾಡತ್ತೇವಿ ಮತ್ತು ಟ್ರೇಡಿಂಗ್ ಬಗ್ಗೆ ಭಾಳನ್ನ ಕಲ್ತೇವಿ. ವೀಕ್ಷಕರು, ಇವರ ನೋಡ್ರಿ, ಇವರ ಮಹಾನ್ ವ್ಯಕ್ತಿ. ಇವರಿಂದನ ನಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸಿಕ್ಕು. ಇಲ್ಲಿಕ ಇನ್ನ ತಕ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಯಾರು ಕಂಡು ಹಿಡಿತೀರೇನು ಇಲ್ಲಿ ಗೊತ್ತಿಲ್ಲ ಆಯ್ತು ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಾಗ ಎರಡು ಥರದ್ದು ಕ್ಯಾಂಡಲ್ ಇರ್ತಾವ. ಒಂದೇದ ರೆಡ್ ಕಲರ್ ಕ್ಯಾಂಡಲ್ ಇರ್ತೈತಿ, ಅದಕ್ಕೆ ಬೇರಿಶ್ ಕ್ಯಾಂಡಲ್ ಅಂತೀವಿ. ಮತ್ತು ಗ್ರೀನ್ ಕಲರ್ ಕ್ಯಾಂಡಲ್ ಇರ್ತೈತಿ, ಅದಕ್ಕೆ ಬುಲ್ಲಿಶ್ ಕ್ಯಾಂಡಲ್ ಅಂತೀವಿ. ವೀಕ್ಷಕರೇ, ಕಲರ್ ಒಂದೊಂದು ಕ್ಯಾಂಡಲ್ನಾಗ ಚೇಂಜ್ ಇರ್ತೈತಿ. ನೀವು ಬ್ಲ್ಯಾಕ್ ಮತ್ತು ವೈಟ್ ಕ್ಯಾಂಡಲ್ಗಳು ನೋಡಿರ್ಬೋದು. ಬ್ಲ್ಯಾಕ್ ಕ್ಯಾಂಡಲ್ ಅಂತಂದ್ರೆ ಸೇಮ್ ರೆಡ್ ಕ್ಯಾಂಡಲ್ ರೀ ಬ್ಲ್ಯಾಕ್ ಕ್ಯಾಂಡಲ್, ಮತ್ತು ವೈಟ್ ಕ್ಯಾಂಡಲ್ ಅಂತಂದ್ರೆ ಸೇಮ್ ಗ್ರೀನ್ ಕಲರ್ ಕ್ಯಾಂಡಲ್ ವೈಟ್ ಕಲರ್ ಕ್ಯಾಂಡಲ್, ಎರಡು ಸೇಮ್ ರೀ, ಕಲರ್ನಾಗ ಅಷ್ಟೇ ಫರಕ್ ಐತಿ. ನೋಡ್ರಿ ವೀಕ್ಷಕರೇ, ಇದು ಫುಲ್ ಗ್ರೀನ್ ಬಾಕ್ಸ್ ಕಾಣತೈತಿ ನಿಮ್ಗೆ. ಈ ಫುಲ್ ಗ್ರೀನ್ ಬಾಕ್ಸ್ ಮತ್ತು ಇದು ಫುಲ್ ರೆಡ್ ಬಾಕ್ಸ್. ಇದು ಫುಲ್ ಗ್ರೀನ್ ಬಾಕ್ಸ್ ರೆಡ್ ಬಾಕ್ಸ್ಗೆ ಬಾಡಿ ಅಂತೇವ್ರಿ, ರಿಯಲ್ ಬಾಡಿ. ಮತ್ತು ವೀಕ್ಷಕರೇ, ಎರಡರದ್ದು ರೆಡ್ ಕ್ಯಾಂಡಲ್ನು ನೋಡ್ರಿ, ಬೇರಿಶ್ ಕ್ಯಾಂಡಲು ನೋಡ್ರಿ, ಬುಲ್ಲಿಶ್ ಕ್ಯಾಂಡಲು ನೋಡ್ರಿ, ಮ್ಯಾಗ ಒಂದೊಂದು ಲೈನ್ ಇದಾವ. ಆ ಮ್ಯಾಗಿನ್ ಲೈನಕ್ಕೆ ಏನಂತೇವೆ ಅಂತಂದ್ರೆ ಅಪ್ಪರ್ ಶ್ಯಾಡೋ ಇಲ್ಲಿಕ್ರ ಅಪ್ಪರ್ ವೀಕ್ ಅಂತೇವಿ. ಮತ್ತು ಎರಡು ಕ್ಯಾಂಡಲ್ಗೆ ಕೆಳಗ ಲೈನ್ ಇದಾವೆ ನೋಡ್ರಿ, ಕೆಳಗೂ ಲೈನ್ ಇದಾವೆ. ಆ ಕೆಳಗಿನ ಲೈನಕ್ಕೆ ಏನಂತೇವೆ ಅಂತಂದ್ರೆ ನಾವು ಲೋವರ್ ವೀಕ್ ಇಲ್ಲಿಕ ಲೋವರ್ ಶ್ಯಾಡೋ ಅಂತೇವಿ. ವೀಕ್ಷಕರೇ, ಯಾವಾಗನು ಗ್ರೀನ್ ಕ್ಯಾಂಡಲ್ ಅಂತಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಯಾವಾಗನು ಕೆಳಗೆ ಓಪನ್ ಆಗ್ತೈತ್ರಿ ಮತ್ತು ಮ್ಯಾಗ್ ಕ್ಲೋಸಿಂಗ್ ಕೊಡ್ತೈತ್ರಿ. ಮತ್ತು ರೆಡ್ ಕ್ಯಾಂಡಲ್ ಯಾವಾಗನು ಮ್ಯಾಗ್ ಓಪನ್ ಆಗ್ತೈತ್ರಿ, ಕೆಳಗೆ ಕ್ಲೋಸಿಂಗ್ ಕೊಡ್ತೈತ್ರಿ. ವೀಕ್ಷಕರೇ, ಇದು ನೆನಪಿಡೋ ಪಾಯಿಂಟ್ ರೀ, ಇದು ನೆನಪಿಡ್ಕೋರಿ, ಬರ್ಕೋರಿ. ಯಾವಾಗೂ ಗ್ರೀನ್ ಕ್ಯಾಂಡಲ್ ಕೆಳಗೆ ಓಪನ್ ಆಗಿ ಮ್ಯಾಗ್ ಕ್ಲೋಸಿಂಗ್ ಕೊಡ್ತೈತ್ರಿ, ಮತ್ತು ರೆಡ್ ಕಲರ್ ಕ್ಯಾಂಡಲ್ ಮ್ಯಾಗ್ ಓಪನ್ ಆಗಿ ಕೆಳಗೆ ಕ್ಲೋಸಿಂಗ್ ಕೊಡ್ತೈತ್ರಿ. ಮತ್ತು ವೀಕ್ಷಕರೇ, ಮ್ಯಾಗ್ ಒಂದು ಲೈನ್ ಐತಿ, ಕೆಳಗೆ ಒಂದು ಲೈನ್ ಐತ್ರಿ ಎರಡು ಕ್ಯಾಂಡಲ್ಗೆ. ನೋಡ್ರಿ ವೀಕ್ಷಕರೇ, ಅಪ್ಪರ್ ವೀಕ್ ಯಾವಾಗೂ ಆ ದಿನದ ಹಾಯ್ ಎಷ್ಟು ಹೋಗಿತ್ತ ಅಂತ ನಮಗೆ ತೋರಿಸ್ತೈತಿ. ಮತ್ತು ಲೋವರ್ ವೀಕ್ ಆ ದಿನ ಪ್ರೈಸ್ ಲೋ ಎಷ್ಟು ಹೊಡೆದಿತ್ತಂತ ನಮಗೆ ಲೋವರ್ ವೀಕ್ ತಿಳಿಸ್ತೈತಿ. ತಿಳಿತ್ರಿ ವೀಕ್ಷಕರೇ, ಅಪ್ಪರ್ ವೀಕ್ ಆ ದಿನ ಹಾಯ್ ಎಷ್ಟು ಹೋಗಿತ್ತಂತ ಹೇಳ್ತೈತಿ, ಮತ್ತು ಲೋವರ್ ವೀಕ್ ಆ ದಿನ ಲೋ ಎಷ್ಟು ಹೋಗಿತ್ತಂತ ಹೇಳ್ತೈತಿ. ಈಸಿ ಐತ್ರಿ, ಭಾಳ ಟೆನ್ಷನ್ ತೊಗೊಳೋದಿಲ್ಲ. ತಿಳಿತ್ರಿ ವೀಕ್ಷಕರೇ, ಇಷ್ಟು ಕ್ಲಿಯರ್ ಮಾಡ್ಕೋರಿ, ಬುಕ್ನ ಬರ್ಕೋರಿ. ಯಾಕಂತಂದ್ರೆ ಇವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು ಬೇಸಿಕ್ ಕ್ಲಿಯರ್ ಆತಂದ್ರೆ ನಿಮ್ಗೆ ಮುಂದೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಅನಾಲಿಸಿಸ್ ಮಾಡ್ತೀವಲ್ಲ ರೀ ಡಿಟೇಲ್ದಾಗ, ಅವಾಗ ನಿಮಗೆ ಹೆಚ್ಚ ಪ್ರಾಬ್ಲಮ್ ಆಗಿಲ್ಲ. ಯಾವಾಗೂ ಗ್ರೀನ್ ಕಲರ್ ಕ್ಯಾಂಡಲ್ ಕೆಳಗೆ ಓಪನ್ ಆಗ್ತೈತ್ರಿ, ಮ್ಯಾಗ್ ಕ್ಲೋಸಿಂಗ್ ಕೊಡ್ತೈತ್ರಿ. ರೆಡ್ ಕಲರ್ ಕ್ಯಾಂಡಲ್ ಮ್ಯಾಗ್ ಓಪನ್ ಆಗ್ತೈತಿ, ಕೆಳಗೆ ಕ್ಲೋಸಿಂಗ್ ಕೊಡ್ತೈತ್ರಿ. ಮ್ಯಾಗಿನ್ ಲೈನ್ ಹಾಯ್ ತೋರಿಸ್ತೈತ್ರಿ ನಮಗೆ. ಆ ಮ್ಯಾಗಿನ್ ಲೈನ್ಗೆ ಏನಂತೇವ್ರಿ ನಾವು ಅಪ್ಪರ್ ಶ್ಯಾಡೋ ಇಲ್ಲಿಕ ಅಪ್ಪರ್ ವೀಕ್ ಅಂತೀವಿ. ಅದು ಅಪ್ಪರ್ ಶ್ಯಾಡೋ ಅಪ್ಪರ್ ವೀಕ್ ಇತ್ತು ಅಂತಂದ್ರೆ ಆ ದಿನ ಎಷ್ಟು ಹಾಯ್ ಹೋಗಿತ್ತಂತ ಅಪ್ಪರ್ ವೀಕ್ ಇಲ್ಲಿಕ ಅಪ್ಪರ್ ಶ್ಯಾಡೋ ತೋರಿಸ್ತೈತಿ ಹೇಳ್ತೈತಿ ನಮಗೆ. ಮತ್ತು ಲೋವರ್ ವೀಕ್ ಇತ್ತಂತಂದ್ರೆ ಆ ದಿನ ಸ್ಟಾಕ್ ಎಷ್ಟು ಲೋ ಹೊಡೆದಿತ್ತಂತ ನಮಗೆ ಲೋವರ್ ವೀಕ್ಲೇ ಗುರ್ತಾಗ್ತೈತಿ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಇತ್ತ ಬೇಸಿಕ್. ನಾವು ನೆಕ್ಸ್ಟ್ ವಿಡಿಯೋಗಳ್ನಾಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಕಲಿಯೋಣ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಲೇ ನಾವು ಟ್ರೇಡ್ಗಳನ್ನು ತೊಗೋಬೋದ ಮತ್ತು ಭಾಳ ಹೆಲ್ಪ್ಫುಲ್ ಆಗ್ತೈತ್ರಿ ಟ್ರೇಡ್ಗಳನ್ನು ತೊಗೊಳಕ್ಕಾಗಲಿ, ಮತ್ತು ಟ್ರೇಡ್ಗಳ್ನಾಗಿಂದ ಎಕ್ಸಿಟ್ ಆಗೋಕ್ಕೂ ಭಾಳ ನಮಗೆ ಹೆಲ್ಪ್ಫುಲ್ ಆಗ್ತೈತಿ. ನೆಕ್ಸ್ಟ್ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ಡೀಟೇಲ್ದಾಗ ಕಲಿಯೋಣ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ನ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಈ ವಿಡಿಯೋ ತಿಳಿಲಿಲ್ಲ ಅಂತಂದ್ರೆ ಈ ವಿಡಿಯೋ 2-3 ಸಲ ನೋಡ್ರಿ, ಮತ್ತು ಇದು ಬುಕ್ನಾಗ ಬರ್ಕೋರಿ. ಬೇಸಿಕ್ ಕ್ಲಿಯರ್ ಆತಂದ್ರೆ ಮುಂದೆ ನೀವು ಕ್ಯಾಂಡಲ್ ಸ್ಟಿಕ್ನಾಗ ಮಾಸ್ಟ್ರಿ ಮಾಡ್ಕೋಬೋದು ನೀವು. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.